ಸರ್ ಎಷ್ಟು ವರ್ಷದಿಂದ ನಿಮ್ಮ ಸಂಸ್ಥೆ ನಡೆಸ್ತಾ ಇದ್ದೀರಾ? 2010ರಿಂದ ಇವಾಗಿನವರೆಗೂ ನಡ್ಸ್ಕೊಂಬರ್ತಾಯಿದ್ದೀನಿ, ಮುಂದೆನೂ ನಡ್ಸ್ಕೊಂಡು ಹೋಗ್ತೀನಿ. ಆದರೆ ನಮಗೆ ಯಾರೇ ಸಹಾಯ ಇಲ್ಲದೆ MLA ಆಗಿರಲಿ, MP ಆಗಿರಲಿ, ಮಿನಿಸ್ಟ್ರ್ ಆಗಿರಲಿ, ಮತ್ತೊಬ್ಬರಾಗಿರಲಿ, ಯಾರು ದಾನಿಗಳಾಗಿರಲಿ, ಯಾರೇ ಸಹಾಯ ಇಲ್ಲದೆ ನಾನು ಮತ್ತು ನನ್ನ ತಂಡದವರು ಎಲ್ಲರೂ ಸೇರಿ ಶ್ರಮ ವಹಿಸಿ ಅವರ ಕೈಲಾಗಿದ್ದನ್ನ ಎಲ್ಲ ಹಾಕಿ ನಾವು ಪ್ರತಿ ವರ್ಷವೂ ಕಾರ್ಯಕ್ರಮ ಆಗಿರಲಿ ಎಲ್ಲ ಥರ ನಾವು ಮಾಡಿಕೊಂಡು ಪ್ರತಿ ಸತಿನೂ ಎಲ್ಲರಿಗೂ ಏನೇ ಕಾರ್ಯಕ್ರಮ ಮಾಡಿದ್ರೂ ಏನಾದರೂ ಒಂದು ನಾವು ವಸ್ತು ಕೊಟ್ಟೇ ಕೊಡ್ತೀವಿ. ಮುಂದಿನ ಯೋಜನೆ ಅಂದರೆ ರಾಜ್ಯ ಮಟ್ಟದಲ್ಲಿ ಸಮಾವೇಶ ಮಾಡಿ ಒಂದು ದೊಡ್ಡ ಮೈದಾನದಲ್ಲಿ ಎಲ್ಲ ಥರದ ಕೂಲಿ ಕಾರ್ಮಿಕರಿಗೂ ಹಿಂದೂ, ಕ್ರೈಸ್ತ, ಮುಸ್ಲಿಂ ಎಲ್ಲರನ್ನು ಒಂದೆಡೆ ಸೇರಿಸಿ ಅವರ ಕಷ್ಟ ಸುಖಗಳನ್ನು ಕೇಳಿ ಸರ್ಕಾರದ ಮಟ್ಟಕ್ಕೆ ತಲುಪಿಸಿ ಅವರಿಗೆ ಏನು ನ್ಯಾಯ ದೊರಕಿಸ್ಬೇಕೋ ಅದು ದೊರಕಿಸ್ಕೊಡ್ತೀನಿ ಅಂತ ಹೇಳಿ ಸಂಸ್ಥೆಯನ್ನು ಇಲ್ಲಿವರೆಗೂ ಮುಂದುವರಿಸ್ಕೊಂಡು ಬರೋದಕ್ಕೆ ನನ್ನ ಅರ್ಧಾಂಗಿನಿ ಕಾರಣ. ಯಾಕೆ ಅಂದರೆ ಅವರು ಮದುವೆ ಛತ್ರದಲ್ಲಿ ಸಾಮಾನು ತೊಳೆದು ಎಲೆ ಮತ್ತು ಮುಸುರೆ ತಿಕ್ಕಿ ಅವರು ಸಂಪಾದಿಸಿದಂಥ ದುಡ್ಡಲ್ಲಾಗಿರಲಿ ಅಲ್ಲೇನ ಮಿಕ್ಕಿರೋದು ಪಕ್ಕಿರೋದು ತಗೊಂಡು ನಾವು ಬಡಬಗರಿಗೆ ಆಗಲಿ, ಕೂಲಿ ಕಾರ್ಮಿಕರಿಗೆ ಆಗಿರಲಿ, ನಿರ್ಗತಿಕರಿಗೆ ಆಗಿರಲಿ ಹಂಚ್ಕೊಳ್ತಾ ಇವಾಗವರೆಗೂ ಬರ್ತಾಯಿದ್ದೀವಿ. ಇದು ಇಷ್ಟು ಮಟ್ಟಕ್ಕೆ ಇಲ್ಲಿವರೆಗೂ ತಂದಿರೋದು ಅಂದರೆ ನನ್ನ ಅರ್ಧಾಂಗಿ ಅವರೇ ಇದಕ್ಕೆ ಫೌಂಡರ್ ಥರ. ಕಾರ್ಮಿಕ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 15 ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀರಿ. ನಮಗೊಂದು ಆಸೆ ಏನಂದರೆ ಡಾಕ್ಟರ್ ಅಂಬೇಡ್ಕರ್ ಅವ್ರು ಮಾಡಿರೋಂಥ ಕೆಲಸಗಳಲ್ಲಿ ನಾವು ಅವ್ರ ಕಾಲು ಭಾಗನ ನಾವು ಮಾಡಬೇಕನ್ನೋದು ನಾವು ಗಂಡ ಹೆಂಡತಿ ಆಸೆ ನಮ್ಗೆ ಅವತ್ತಿಂದ ಇವತ್ತವರೆಗೂ. ನಾವು ಅವಾಗಿಂದ ಇವಾಗವರೆಗೂ ನಾವು ಬುಕ್ಸು, ಪೆನ್ನು, ಪೆನ್ಸಿಲು ನಮ್ಮ ಕೈಯಲ್ಲಿ ಆಗಿದ್ದ ಸಹಾಯಗಳನ್ನ ನಾವು ಮಾಡ್ಕೊತಾನೆ ಬಂದಿದ್ದೀರಿ. ನಿರಂತರವಾಗಿ 15 ವರ್ಷದಿಂದ ಮಾಡ್ಕೊತಾನೆ ಬಂದಿದ್ದೀರಿ. ನಾವು ನಮ್ಮ ಚಾರಿಟಬಲ್ ಟ್ರಸ್ಟಲ್ಲಿ ಮಕ್ಕಳಿಗೆ ಬುಕ್ಸು, ಪೆನ್ನು, ಪೆನ್ಸಿಲು ಮತ್ತು ಹೆಂಗಸರುಗಳಿಗೆ ಬಟ್ಟೆ ಬರೆಗಳು ಕೊಟ್ಟಿದ್ದೀರಿ. ಮತ್ತು ಮಾತ್ರೆ ಔಷಧಿಗಳು ಇಲ್ಲ ಅಂತ ನಮ್ಮ ಮನೆ ಹತ್ರ ಬಂದವರಿಗೆ ನಮ್ಮ ಕೈಯಲ್ಲಾಗಿತ್ತು ಎಷ್ಟು ಸಾವಿರ ಆಗುತ್ತೋ ಅಷ್ಟು ಸಾವಿರದ ಮಾತ್ರೆಗಳು, ಔಷಧಿಗಳು ಇಸ್ಕೊಟ್ಟಿದ್ದೀರಿ ನಾವು. ಮತ್ತು ಕೊರೋನಾ ಟೈಮಲ್ಲಿ ಸಾವಿರಾರು ಜನಕ್ಕೆ ನಿರಂತರವಾಗಿ 3 ತಿಂಗಳು ನಾವು ಅನ್ನದಾನ ಮಾಡಿದ್ದೀರಿ. ನಾವು 3 ತಿಂಗಳು ಒಂದು ದಿನಕ್ಕೆ 1200 1300 ಜನಕ್ಕೆ ನೀರಿನ ಬಾಟ್ಲು, ಅನ್ನ ಎರಡೂ ತೊಗೊಂಡು ಪ್ಯಾಕ್ ಮಾಡಿ ಎಲ್ಲೆಲ್ಲಿದ್ದಾರೆ ಕಾರ್ಮಿಕರು, ಇದು ಮಾರ್ಕೆಟಲ್ಲಾಗಿರ್ಬೋದು, ಶಂಕುರ ಹತ್ರ ಆಗಿರ್ಬೋದು, ರೋಡಲ್ಲಾಗಿ ಮನ್ಕೊಂಡಿರೋರಾಗಿರ್ಬೋದು, ಮತ್ತು ನಾಯಿಗಳಿಗೆಲ್ರಿಗೂ ಯಾರೂ ಹಾಕಲ್ಲ, ನಾಯಿಗಳಿಗೂ ಸಮೇತ ಬಿಸ್ಕೆಟ್ ಸಮೇತ ತೊಗೊಂಡೋಗಿ ನಾವೆಲ್ಲೆಲ್ಲಿದೆ ಅಲ್ಲೆಲ್ಲ ಹಾಕ್ಕೊಂಡು ಬಂದಿದ್ದೀರಿ ನಾವು ಇವತ್ತು. ಆಮೇಲೆ ಒಂದೊಂದು ಮೂಟೆ ಅಕ್ಕಿ ನಾವು ಕೊರೋನಾ ಟೈಮಲ್ಲಿ ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವೆಲ್ಲರಿಗೂ ಅಕ್ಕಿ ಮೂಟೆ ಕೊಟ್ಟಿದ್ದೀರಿ. ಆಟೋ ಚಾಲಕರಿಗೆ ನಾವು ಎಲ್ಲ ಥರ ಕಿಟ್ಟುಗಳು, ಎಲ್ಲ ಥರ ದಿನಸಿ ಅದರಲ್ಲಿರೋದನ್ನ ಒಂದೊಂದು ಕಿಟ್ಟುಗಳು ನಾವು ವಿತರಿಸಿದ್ದೀರಿ ನಾವು. ಇನ್ನು ಇವಾಗ ನಮಗೆ ಅಂಬೇಡ್ಕರ್ ಜಯಂತಿ ಬಂದಿದ್ದ ದಿವಸ ನಾವೆಲ್ರಿಗೂ ಬಿರಿಯಾನಿ ಕೊಡ್ತೀರಿ. ಮತ್ತೆ ಬಂದು ಒಂದು ವಸ್ತ್ರ ಆಗಲಿ, ಏನನ್ನ ಒಂದು ಗಿಫ್ಟ್ ಆಗಲಿ ನಾವು ಕೊಟ್ಟೇ ಕೊಡ್ತೀರಿ. ನಾವು ನಮ್ಮ ಸ್ವಂತ ಖರ್ಚೆಲ್ಲ ಇವತ್ತವರೆಗೂ ಮಾಡ್ಕೊಂಬಂದಿದ್ದೀರಿ. ಅಂದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಮಾಡ್ಕೊಂಬಂದಿರೋದು. ನಿಮ್ಮ ಎಲ್ಲ ಕಡೆನೂ ಬೆಂಬಲ ಬೇಕು. ನಮಗೆ ಸರ್ಕಾರದಲ್ಲಿ ಅನೇಕ ಥರ ಕೆಲಸಗಳಾಗಬೇಕಂತ ನಮ್ಗೆ ಆಸೆ ಇದೆ ಸರ್. ಯಾಕಂದರೆ ಬಡವ್ರಿಗೆ, ಅತಿ ಬಡವರು ಮನೆ ಇಲ್ದಂಗೆ, ಮನೆ ಇರೋರೇ ಇದ್ದಾರೆ, ಎಷ್ಟೋ ಜನ ಇಲ್ದಿರೋರಿಗೆ ಮಾಡಿಕೊಡ್ಬೇಕನ್ನೋದು ನಮ್ಮ ಆಸೆ ಇದೆ. ನಮಗೆ ಮನೆ ಇಲ್ದವ್ರಿಗೆ ಮನೆ ಮಾಡಿಕೊಡ್ಬೇಕಂತ ನಮ್ಗೆ ಆಸೆ. ಮತ್ತು ಬಂದು ವಿದ್ಯಾಭ್ಯಾಸಕ್ಕೆ ಇಲ್ಲ ಅನ್ನೋರಿಗೆ, ತುಂಬ ಬಡವರು ಇರ್ತಾರಲ್ಲ ಅಂಥ ಮಕ್ಕಳಿಗೆ ಓದಿಸ್ಬೇಕಂತ, ಮತ್ತು ಮದುವೆ ಮಾಡ್ಕೊಳ್ಳೋಕ್ಕಾಗಿಲ್ದವ್ರಿಗೆ ನಮ್ಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮದುವೆಗಳು ಮಾಡಿಸ್ಕೊಡ್ಬೇಕಂತ, ವಿದ್ಯಾಭ್ಯಾಸ, ಹಾಸ್ಪಿಟ್ಲ್ ಖರ್ಚು ಏನಿದೆಯೋ ಬಡವರು, ಅತಿ ಕಡೂರು ಅವ್ರ ಕೈಯಲ್ಲಿ ಮಾಡೋಕ್ಕಾಗಿಲ್ಲ ಅಂಥವ್ರಿಗೆಲ್ಲರಿಗೂ ಗುರುತಿಸಿ ನಾವು ಮಾಡಬೇಕು. ನಮ್ಮ ಟ್ರಸ್ಟ್ ಬೆಳಿಬೇಕು, ನಮ್ಮ ಸಂಘಟನೆ ಬೆಳಿಬೇಕು, ಸಾವಿರಾರು ಜನಕ್ಕೆ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು. ಅದಕ್ಕೆ ಸರ್ಕಾರದಿಂದ ನಮಗೆ ಸೌಲಭ್ಯಗಳು ಸಿಗಬೇಕು. ನಮ್ಮನ್ನು ಯಾರೂ ಗುರುತಿಸ್ತಾ ಇಲ್ಲ, ಯಾವುದೇ ಸರ್ಕಾರದಲ್ಲಾಗಿರ್ಬೋದು. ಇವತ್ತವರೆಗೂ ನಮ್ಮ ಸ್ವಂತ ಖರ್ಚಲ್ಲೇ ನಾವು ಇಷ್ಟು ಖರ್ಚು ಮಾಡ್ಕೊಂಬಂದಿದ್ದೀರಿ. ಮುಂದಕ್ಕೆ ದೊಡ್ಡ ಮಟ್ಟಕ್ಕೆ ಮಾಡಬೇಕನ್ನೋದು ನಮ್ಮ ಉದ್ದೇಶ. ನಾವು ಕೂಲಿ ಕೆಲಸ ಮಾಡೋದು, ನಾವು ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇರೋದು. ನಾವು ಹೌಸ್ ಕೀಪಿಂಗ್ ಕೆಲಸದಲ್ಲೇ ನಾವು ಇಷ್ಟು ಇದು ಮಾಡಿದ್ದೀವಿ. ಅಂದರೆ ಮುಂದಕ್ಕೆ ನಮಗೆ ಮಾಡಬೇಕು ಅಂದರೆ ಎಲ್ಲರೂ ಕೈ ಜೋಡಿಸ್ಬೇಕು. ನಮಗೆ ಸರ್ಕಾರದಲ್ಲಿ ಎಲ್ಲ ಥರ ಸೌಲಭ್ಯಗಳು ಸಿಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಾನು ರವಿಕುಮಾರ್, ಕೂಲಿ ಕಾರ್ಮಿಕರ ಚಾರಿಟಬಲ್ ಟ್ರಸ್ಟಿಂದ ನಾನು ಉಪಾಧ್ಯಕ್ಷ ಆಗಿ ಕೆಲಸ ಮಾಡ್ತಾಯಿದ್ದೀನಿ. 15 ವರ್ಷದಿಂದ ಮಾಡ್ಕೊಂಬರ್ತಾಯಿದ್ದೀನಿ. ಇನ್ನು ಮುಂದಕ್ಕೂ ಭಗವಂತ ಶಕ್ತಿ ಕೊಟ್ಟರೆ ಇನ್ನೊಂದಷ್ಟು ವರ್ಷ ಮಾಡೋಣ ಅನ್ನೋ ಆಸೆ ಇದೆ. ಕಡು ಬಡವರಿಗೆ ನಾವಿವತ್ತು ಹಣ್ಣು ಹಂಪಲು ವಿತರಣೆ ಮಾಡೋಕ್ಕೆ ಬಂದಿದ್ದೀವಿ. ವಿಟೋರಿಯಾ ಆಸ್ಪತ್ರೆಯಲ್ಲಿ ಪೇಷೆಂಟ್ಗಳಿಗೆ, ಈ ಹೊರಗಡೆ ಕೈಲಾಗದೇ ಇರೋವಂಥ ವಯಸ್ಸಾಗಿರೋವಂಥವ್ರಿಗೆ, ಕೈ ಕಾಲಿಲ್ಲದೆ ಇರೋವಂಥವ್ರಿಗೆ ಹಣ್ಣು ಹಂಪಲು ಹಂಚ್ತಾ ಬಂದಿದ್ವಿ. ವರ್ಷಕ್ಕೆ ಇಲ್ಲ ಅಂದರೂ ನಾವು 6 ಫಂಕ್ಷನ್ ಮಾಡ್ತೀವಿ. ಒಂದು ಅಂಬೇಡ್ಕರ್ ಜಯಂತಿ, ಅಂಬೇಡ್ಕರ್ ಹುಟ್ಟಿದ ದಿನ, ಸತ್ತಿದ್ದ ದಿನ, ಪ್ಲಸ್ ಸ್ವತಂತ್ರ ದಿನಾಚರಣೆ, ಆಮೇಲೆ ಗಣರಾಜ್ಯೋತ್ಸವ, ನಮ್ಮ ಕೂಲಿ ಕಾರ್ಮಿಕರ ಇದು ಬಂದಾಗ ಅದು ಮಾಡ್ತೀವಿ.
ಪ್ರತಿಯೊಂದು ಮಾಡ್ಕೊಂಡು ಬರ್ತಾನೇ ಇದ್ದೀವಿ. ನಾವು ಫಂಕ್ಷನ್ ಮಾಡಿದಾಗೆಲ್ಲ ಏನಾದರೂ ಒಂದು ಗಿಫ್ಟು ನಮ್ಮ ಫಂಕ್ಷನಿಗೆ ಬಂದು ಅಂತ ನಮ್ಮ ಕಡು ಬಡವರು ಅಂತ ನಮ್ಮ ಕೈಲಾದಂಥ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ಅಧ್ಯಕ್ಷರು BL ಪರಮೇಶ್ ಅವ್ರ ಕಡೆಯಿಂದ ಇವತ್ತವರೆಗೂ ಖಾಲಿ ಕೈ ನಾವು ಯಾರಿಗೂ ಕಳಿಸಿಲ್ಲ. ನಮ್ಮ ಮುಂದಕ್ಕೂ ಭಗವಂತ ಕಳಿಸ್ತಿರಂಗೆ ನಮಗೆ ಶಕ್ತಿ ಕೊಡಲಿ. ನಿಮ್ಮಂಥವ್ರ ಆಶೀರ್ವಾದ ನಮಗಿದ್ದರೆ ಭಾಳ ಒಳ್ಳೆಯದು. ನಮ್ಮ ಕಡೆಯಿಂದ ನಮ್ಮ ತಂಡದಿಂದ ಎಲ್ಲರಿಗೂ ಹಣ್ಣು ಹಂಪಲು ಕೊಡ್ತಾ ಇದ್ದೀವಿ. ನಮ್ಮ ಚೇರ್ಮನ್ ಆದ BL ಪರಮೇಶ್ ಅವರು ಎಲ್ಲರಿಗೂ ಪ್ರತಿ ಸಲ ಎಲ್ಲ ಥರದ ಸಹಾಯವನ್ನು ಮಾಡುತ್ತಾ ಇದ್ದಾರೆ, ಇನ್ನೂ ಮುಂದೆ ಮಾಡ್ತಾರೆ. ಅವ್ರಿಗೆ ಎಲ್ಲ ಜನರು ಸಹಕರಿಸಬೇಕಂತೂ ಎಲ್ಲರಿಗೂ ವಿನಂತಿ. ನೀಲಮ್ಮ, ಸಮಸ್ತ ನಾಡಿನ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ನಾನು ಕರ್ನಾಟಕ ರಾಜ್ಯ ವಿವಿಧ ಕೂಲಿ ಕಾರ್ಮಿಕರ ಚಾರಿಟಬಲ್ ಟ್ರಸ್ಟ್ನ ರಾಜ್ಯ ಉಪಾಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ್ದೇನೆ. ಇದುವರೆಗೂ 15 ವರ್ಷಗಳಿಂದ ನಮ್ಮ ಕೈಯಲ್ಲಿ ಆದಷ್ಟು ಚೇರ್ಮನ್ರು ಪರಮೇಶ್ವರ್ ಜೊತೆ ಸೇರಿಕೊಂಡು ತುಂಬ ಕಡು ಬಡವರಿಗೆ ತಮ್ಮಲ್ಲಿ ಎಷ್ಟು ಆಗುತ್ತೋ ಅಷ್ಟು ನಮ್ಮ ಶಕ್ತಿ ಮೀರಿ ಅಷ್ಟು ಸಹಾಯ ಮಾಡ್ಕೊಂಡು ಬಂದಿದ್ದೀವಿ, ಮುಂದಕ್ಕೂ ಮಾಡ್ತೇವೆ. ಸರ್ಕಾರಕ್ಕೆ ನಮಗೆ ಏನೇನು ತೊಂದರೆಗಳಿದೆಯೋ ಅಷ್ಟು ತೊಂದರೆಗಳು ಸರ್ಕಾರಕ್ಕೆ ಮುಟ್ಟಬೇಕು. ಅದು ನಮ್ಮ ಸರ್ಕಾರದಿಂದ ನಮಗೆ ಬಂದರೆ ಇನ್ನೂ ಅನುಕೂಲ. ಸ್ವಾತಂತ್ರ್ಯ ದಿನಾಚರಣೆಯಾದ ಶುಭಾಶಯಗಳು ಎಲ್ರಿಗೂ. ನನ್ನ ಹೆಸರು ಶೈಲಜಾ. ಇವತ್ತು ಹಣ್ಣು ಹಂಪಲುಗಳು ಎಲ್ಲ ಪೇಷಂಟ್ಗಳಿಗೆ ಎಲ್ಲ ಮಾಡಿದ್ದೀವಿ. ये कर्नाटक चैरिटेबल ट्रस्ट सेवा संस्थे, इस संस्थे में हम सब जमा होके यहाँ पे सब मिलके जो भी बहुत कम कमाई है, रोज़ कूली वालों के लिए तो महीने का पगार नहीं है, रोज़ काम मिला तो उनको काम सब कुछ मिलता है, नहीं तो काम नहीं है तो वो कुछ भी नहीं कर सकते. इसीलिए हम लोग जितना हमारे से हो सकता है उनकी मदद करने की कोशिश कर रहे हैं. हम इतना बोलना चाहते हैं कि जो भी हमने पहले बहुत कुछ किया है, अब तो हमारे सर भी परमेश सर बोल के हैं कि क्या क्या किया है. तो इसके लिए हमारे को खाली ये चाहिए कि गवर्नमेंट और जो भी अब रूलिंग गवर्नमेंट है उनसे हमारे को मदद चाहिए. आगे चल के हम उनके पास भी जाएंगे, वो तो ये सब देख के हमारे को थोड़ा सा फंड दे के हमारा हेल्प करेंगे तो हम बहुत से कूली कार्मिक को बहुत जो भी करने का है सोचा हुआ है वो सब करने की कोशिश करेंगे. थैंक यू. ನನ್ನ ಹೆಸರು ಬಿಂದು. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಾನಿವತ್ತು ನಮ್ಮ ತಂದೆ ತಾಯಿ ಜೊತೆ ಬಂದು ಇವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲನ್ನು ವಿತರಣೆ ಮಾಡ್ತಾಯಿದ್ದೀವಿ. ಸೊ ನಮ್ಮ ಕೈಲಾದಷ್ಟು ನಮಗೇನಾಗುತ್ತೋ ನಾವು ಅದನ್ನು ಮಾಡ್ತಿದ್ದೀವಿ. ನಮಗೋಸ್ಕರ ನೀವು ಬಂದು ಕೈ ಜೋಡಿಸಿ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸರ್ಕಾರಕ್ಕೆ ನಾವು ಒಂದೇ ಕೇಳ್ಕೊಳೋದು, ನಮಗೆ ತುಂಬ ಫಂಡ್ ರೇಸಿಂಗ್ ತುಂಬ ಅಂದರೆ ಹಣದ ಅವಶ್ಯಕತೆ ತುಂಬ ಇದೆ ನಮ್ಗೆ ಟ್ರಸ್ಟಲ್ಲಿ. ಇದುವರೆಗೂ ನಾವು ಏನೇನು ಮಾಡ್ಕೊಂಬಂದಿದ್ದೀರೋ ನಮ್ಮ ತಂದೆ ತಾಯಿಯವರು ತುಂಬ ಕಷ್ಟ ಬಿದ್ದಿರೋ ಸ್ವಂತ ದುಡ್ಡಲ್ಲಿ ಮಾಡ್ಕೊಂಬರ್ತೀವಿ. ಇಲ್ಲಿರೋರೆಲ್ಲರೂ ನಿಮ್ಗೆ ಆಲ್ರೆಡಿ ನಮ್ಮ ತಂದೆ ತಾಯಿ ನಿಮ್ಗೆ ಹೇಳಿದ್ದಾರೆ. ಸೊ ಏನಂದರೆ ನಾವು ಕೇಳ್ಕೊಳೋದು, ನಮಗೆ ಯಾವ್ಯಾವ ಥರ ಸಹಾಯ ಗೌರ್ಮೆಂಟ್ ನಮಗೆ ಮಾಡೋಕ್ಕಾಗುತ್ತೋ ಅದನ್ನು ಅವ್ರು ಮಾಡಬೇಕು ಅಂತ ನಾವು ಕೇಳ್ಕೊತೀವಿ.